ಅಮ್ಮ ಇವರು. ಮದ್ವೆ ಅದು ಇದೇ ಡ್ರೆಸ್? ನನ್ ಮದ್ವೆದ ಅಷ್ಟೇನೆ. ನನ್ ಮದ್ವೆ ಕಥೆ ಗೊತ್ತಾನೆ, ವೆರಿ ಸಿಂಪಲ್ ಮದ್ವೆ. ಹೇಳಿ ಇನ್ನೊಂದ್ಸರಿ ವೀಕ್ಷಕರಿಗೆ ಗೊತ್ತಾಗ್ಲಿ. ಬನ್ನಿ ಕೂತ್ಕೊಂಡು ಮಾತಾಡಿದಾಗ ಹೇಳ್ತೀನಿ. ಈಗಿನ ಜನರೇಷನ್ ಅವ್ರಿಗೆ ಗೊತ್ತಾಗ್ಬೇಕು. ಸೊ ಹೇಗಿತ್ತು ಬೆಳದಿಂಗಳ ಬಾಲೆಯ ಮದ್ವೆ ಅಂತ? ಓಕೆ, ಅದು ಬಹಳಾನೇ ಸಿಂಪಲ್ ಆಗಿತ್ತು. ತಾಳಿ ಗಿಳಿ ಏನೂ ಇಲ್ಲ, ಅಗ್ನಿ ಸಾಕ್ಷಿ ಯಾವ ಅಗ್ನಿ ಸಾಕ್ಷಿನೂ ಇಲ್ಲ. ಅದೇ ಸಾಕ್ಷಿ, ಎಲ್ಲ ಅಪ್ಪ ಅಮ್ಮನ ಮುಂದೆ ಏನಿತ್ತು ಅದೇ ಸಾಕ್ಷಿ ಅಷ್ಟೇನೆ. ನಾನು ಮುಂಚೆಯಿಂದಲೂ ಐ ಡೋಂಟ್ ನೋ, ನಮ್ಮಿಬ್ರದ್ದು ಹಾಗೆ ಆಯಿತು. ನನಗೂ ಇನ್ಫ್ಯಾಕ್ಟ್ ನನ್ನ ಹತ್ರ ಚಿನ್ನ ಗಿನ್ನ ಏನೂ ಇಲ್ಲ. ನಾನು ಪ್ರಾಬ್ಲಿ ಹೈಸ್ಕೂಲ್ಗೆ ಹೋಗಕ್ಕೆ ಮುಂಚೆನೇ ಗೋಲ್ಡ್ ಹಾಕೋದು ಬಿಟ್ಬಿಟ್ಟೆ. ಸೊ ನನ್ನ ಹತ್ರ ಒಂದು ಚಿನ್ನ ಬೆಳ್ಳಿ ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ನಥಿಂಗ್. ಅರಿಶಿಣ ಶಾಸ್ತ್ರ ಆಗ್ಬೋದು, ಸಂಗೀತ್, ಮೆಹಂದಿ, ಯಾವ್ದಾದ್ರು ಒಂದು ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರ್ಲಿಲ್ವಾ? ಅಷ್ಟೇ ಇಲ್ಲ. ಓಕೆ, ನಾನು ಆಗಲೇ ಹೇಳಿದ್ನಲ್ಲ, ತೀರಾ ಚಿಕ್ಕ ಹುಡುಗಿ ಆಗಿದ್ದಾಗ ಅಜ್ಜಿ ಜೊತೆ ತುಳಸಿ ಪೂಜೆನೂ ಮಾಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಬಟ್ ಆಮೇಲೆ ಥರ ಚೇಂಜಸ್ ಆಯಿತು. ಅಂದರೆ ನನಗೆ ರೀಸನಿಂಗ್ ಬೇಕಾಯಿತು, ಯಾಕೆ ಏನು ಎಲ್ಲ ಪ್ರಶ್ನೆಗಳು ಶುರುವಾಯಿತು. ಹಾಗೆ ಅದನ್ನ ಬಿಟ್ಟರೆ ನಾನು ಇದುವರೆಗೂ ನನ್ನ ಪಾಲಿಸಿ ಏನಂದರೆ, ನಾ ಮಾಡೋರ್ನ ಬೇಡ ಅಂತಲೂ ಹೇಳಲ್ಲ. ಅಂದರೆ ಓ ಯಾಕೆ ಮಾಡ್ತಿದ್ಯಾ ಅಂತಲೂ ಹೇಳಲ್ಲ. ಬಟ್ ನನಗೂ ಯಾರೂ ಬಲವಂತ ಮಾಡಬಾರ್ದು, ನೀ ಹಿಂಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ. ಸೊ ನನ್ನ ಬಿಲೀಫ್ಸ್ ಹೀಗೆ, ನಿಮ್ಮ ಬಿಲೀಫ್ಸ್ ಹೀಗೆ, ಹಾಗೆ ಇರೋಣ ಅಷ್ಟೇ. ನಿಮ್ಮ ಲೈಫಲ್ಲಿ ಲವರ್ ಬಾಯ್ ಬಂದಾಯ್ತು. ಹಾಂ, ಸೊ ಅವರ ಜೊತೆನೆ ನೀವು ಅವರನ್ನ ಈಗ ಕರೆದು ಅವ್ರ ಜೊತೆ ಹೇಗಿತ್ತು ನಿಮ್ ಲವ್ ಲೈಫ್ ಅನ್ನೋದ್ರ ಬಗ್ಗೆನೂ ನಮಗೆ ಬೇಕು. ಮದುವೆ ಆಗೋಯ್ತು ನೀವ್ ಹೇಳೋದ್ರಲ್ಲಿ. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ಲವ್ ಲೈಫ್? ಯಾಕಂದ್ರೆ ಬೆಸ್ಟ್ ಫ್ರೆಂಡ್ ಆಗಿದ್ರು ಅಂದ್ರಿ. ಈಗಲೂ ಹೇಳ್ತಾ ಇರ್ತೀನಿ, ಗಂಡ ಆದ್ಮೇಲೆ ಚೇಂಜ್ ಆಗ್ಬಿಟ್ಟು ಬೆಸ್ಟ್ ಫ್ರೆಂಡ್ ಆಗೇ ಇರ್ಬೇಕಿತ್ತು ಅಂತ. ಬೆಸ್ಟ್ ಫ್ರೆಂಡ್ ಬೇಕಿತ್ತ ನಿಮಗೆ, ಲವರ್ ಬಾಯ್ ಬೇಕಿತ್ತ? ಬೆಸ್ಟ್ ಫ್ರೆಂಡ್, ಬಿಕಾಸ್ ಯಾ ಡೆಫಿನೆಟ್ಲಿ ಗ್ರೋ. ಫ್ರೆಂಡ್ಶಿಪ್ ಅಂದ್ರೆ ಸುಮಾರು ವರ್ಷ ನಾವಿಬ್ರು ಫ್ರೆಂಡ್ಸ್ ಆಗಿ ಇರ್ತೀವಿ. ಸುಮಂದು ಶೂಟ್ ಎಲ್ಲ ನಡಿಬೇಕಾದ್ರೆ ಸುಮಾರು ಸತಿ ನಾನು ಸೆಟ್ಗೆಲ್ಲ ಹೋಗ್ತಿದ್ದೆ. ಇವಾಗ ನಿಷ್ಕರ್ಷ ಶೂಟ್ ನಡೀತಿತ್ತು. ನಾನು ಅವಾಗ IBM ಅಲ್ಲಿ ಕೆಲಸ ಮಾಡ್ತಿದ್ದೆ. ಏರ್ಪೋರ್ಟ್ ರೋಡ್ ಅಲ್ಲಿ ಗೋಲ್ಡನ್ ಟವರ್ಸ್ ಇದೆಯಲ್ಲ, ಅಲ್ಲಿ IBM ಆಫೀಸು, ಅಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಸಾಯಂಕಾಲ, ಅದು ರಾತ್ರಿ ಹೊತ್ತು ಶೂಟ್ ನಡೀತಾ ಇತ್ತು. ಸಾಯಂಕಾಲ ನಾನು ಆಫೀಸ್ ಮುಗಿಸ್ಕೊಂಡು ಸೆಟ್